ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಇವತ್ತು ನಾನು ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಕುಂಬಳಕಾಯಿ, ಈರುಳ್ಳಿ, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಟೊಮೆಟೊ, ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಅಲ್ಲಿಂದ ಅಂದರೆ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಮಾಡೋಕ್ಕೆ ಬೇಕಾಗಿರೋ ಅಂಥ ಐಟಮ್ಗಳು. ನೆಕ್ಸ್ಟ್ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೋಣ. ತುಂಬ ಈಸಿ ರೆಸಿಪಿ, ಬೇಗನೆ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆ್ಯಡ್ ಮಾಡೋಣ. ಇವೆರಡು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಚಪಾತಿ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಚಿಲ್ಲಿ ಹಾಕ್ಕೊಳ್ಳೋಣ. ಖಾರದ ಪುಡಿನೂ ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಕೋಬೇಡಿ ಚಿಲ್ಲಿನ. ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಫ್ರೈ ಆದ ಮೇಲೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಟೊಮೆಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಟೊಮೆಟೊಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದ ಮೇಲೆ ಕುಂಬಳಕಾಯಿನ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ವಾಟರೆಲ್ಲ ಏನೂ ಹಾಕ್ಕೊಬೇಡಿ. ನಿಮ್ಗೇನಾದ್ರೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಬೇಡ. ಹೀಗೆ ತುಂಬ ಚೆನ್ನಾಗಿರುತ್ತೆ. ಫ್ಲೇಮ್ನ ಕಮ್ಮಿ ಇಟ್ಟು ಸ್ವಲ್ಪ ಕುಕ್ ಮಾಡ್ಕೋಬೇಕು. ಈಗ ಇದೊಂದು 60% ಫ್ರೈ ಆಗಿದೆ. ಏನು ತಳ ಎಲ್ಲ ಏನೂ ಹಿಡಿದಿಲ್ಲ. ಇವಾಗ ಏನು ಮಾಡೋಣ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳೋಣ. ಫಸ್ಟೇ ಹಾಕ್ಕೊಂಡ್ರೆ ತಳ ಹಿಡಿಯುತ್ತೆ. ಬೇಕಂದರೆ ಈ ಟೈಮಲ್ಲಿ ನೀವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಬೋದು, ನಿಮಗೆ ಗ್ರೇವಿ ಏನಾದರೂ ಬೇಕು ಅಂದರೆ ಮಾತ್ರ. ಆಗ್ತಾಯಿದೆ, ಇನ್ನೊಂದು 5 ನಿಮಿಷ ರೆಡಿ ಆಗೋಗ್ಬಿಡುತ್ತೆ ಪಲ್ಯ. ಈಗ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನನ್ನ ಮಗನಿಗೆ ಇವತ್ತು NCC ಇತ್ತು, ಅದಕ್ಕೆ ಯೂನಿಫಾರ್ಮ್ ಐರನ್ ಮಾಡಿರಲಿಲ್ಲ. ಐರನ್ ಮಾಡ್ತಾ ಇದ್ದೆ, ನನ್ನ ಕೈ ಆಗಲ್ಲ. ಪಾಪ ಅವ್ನು ಮಾಡ್ಕೊತಾನೆ, ಟೈಮ್ ಆಗಿತ್ತು ಅಂತ ಇವತ್ತು ನಾನು ಮಾಡಿಕೊಡ್ತಿದ್ದೆ ಅಷ್ಟೆ. ಅವನು ರೆಡಿ ಆಗ್ತಿದ್ದ. ಅಮ್ಮನ ಮನೆಯಲ್ಲೇ ಟಿಫನೆಲ್ಲ ರೆಡಿ ಮಾಡಿದರು. ಮತ್ತು ನಾನು ರೆಡಿ ಆಗಿಬಿಟ್ಟು ಬಂದಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಪ್ರತಿ ಗುರುವಾರ ಬರ್ತೀನಿ. ಮಳೆ ಬೇರೆ ಬರ್ತಾ ಇತ್ತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರ ಮಠಕ್ಕೆ ಹೋದರೆ ಎಷ್ಟೋ ನೆಮ್ಮದಿ ಸಿಕ್ಬಿಡುತ್ತೆ. ಏನೇ ಟೆನ್ಷನ್ ಇದ್ದರೂ ನಾವು ಮಠದಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿ 10 ನಿಮಿಷ ಮಠದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗೋಗ್ಬಿಡುತ್ತೆ. ಎಷ್ಟೇ ಕಷ್ಟ ಇದ್ದರೂ ನಾವು ರಾಯರನ್ನು ನಂಬಬೇಕು ಅಂತೀವಲ್ವ, ನಂಬಿಕೆನೇ ನಮಗೆ ಮುಖ್ಯ ತುಂಬ. ನಾನು ನಂಬಿದ್ದೀನಿ ರಾಯರನ್ನು. ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ಬಂದರೆ ಮಳೆ ಬರ್ತಾಯಿತ್ತು. ಅಲ್ಲಿ ನಿಂತ್ಕೊಳ್ಳೋಣ ಅಂದ್ಕೊಂಡೆ, ಸ್ವಲ್ಪ ಕಮ್ಮಿ ಆಯಿತು ಅಂತ ಹೊರಟೆ. ಈ ಅಂಕಲ್ನ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, SIT SS ಪುರಂ ಕಡೆ ಎಲ್ಲ ತುಂಬ ಫೇಮಸ್ ಅಂದರೆ ಫೇಮಸ್. ಇವ್ರು ಮಾಡಿಕೊಡೋ ಅಂಥ ಕೋಸಂಬರಿ ಮತ್ತು ಕಡಲೆಕಾಳು ಉಸ್ಲಿ ಸೂಪರಾಗಿರುತ್ತೆ. ಬರೀ 20 ರುಪೀಸ್ಗೆ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ. ಟೇಸ್ಟು ಅಷ್ಟೇ ಅಲ್ಟಿಮೇಟಾಗಿರುತ್ತೆ. ನೋಡಿದ ತಕ್ಷಣ ನಾನು ತಗೊಂಡು ಹೊರಟಿದ್ದೀನಿ ಇವಾಗ. ಮತ್ತೆ ಈಗ ಸ್ವಲ್ಪ ಕೈ ಏಟಾಗಿತ್ತು ಅನ್ನಲ್ಲ, ಅದು ಸ್ವಲ್ಪ ಡ್ರೆಸ್ಸಿಂಗ್ ಇತ್ತು, ಅದಕ್ಕೆ ಆದಿತ್ಯಗೆ ಬಂದರೆ ಇಲ್ಲಿ ಹೆವಿ ಕ್ರೌಡ್ ಇತ್ತು, ವೆಯ್ಟ್ ಮಾಡಬೇಕಾಗಿತ್ತು ಇಲ್ಲೂ. ಸರಿ, ವೆಯ್ಟ್ ಮಾಡಿಕೊಂಡು ಡ್ರೆಸ್ಸಿಂಗ್ ಎಲ್ಲ ಮುಗೀತು, ಹೊರಟೆ ಮತ್ತೆ ಮನೆ ಕಡೆಗೆ. ಹೊರಡಾಗ ಮತ್ತೆ ಲೈಟಾಗಿ ಜಡಿ ಇತ್ತು, ಆದರೂ ಇನ್ನೇನು ಹೊರಡಬೇಕಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬ ಹೊತ್ತಾಗಿತ್ತು. ಇವತ್ತಿನ ವೀಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.